ಏರೋಸ್ಪೇಸ್ ಪಾರ್ಕ್ಗಾಗಿ ಬೆಂಗಳೂರು ಹೊರವಲಯದ ದೇವನಹಳ್ಳಿ ಸುತ್ತಮುತ್ತ 13 ಹಳ್ಳಿಗಳ 1777 ಎಕರೆ ಜಮೀನು ಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು. ಇದರ ವಿರುದ್ಧ ಅನ್ನದಾತರು ನಿರಂತರ ಹೋರಾಟ ಮಾಡಿದ್ದು ನಿಮಗೆ ಗೊತ್ತೇ ಇದೆ. ರೈತರ ಪ್ರತಿಭಟನೆಗೆ ಮಣಿದ ಸರ್ಕಾರ ಭೂಸ್ವಾಧೀನ ಕೈಬಿಟ್ಟಿದ್ದೀವಿ ಅಂತ ಸಿಎಂ ಘೋಷಣೆ ಮಾಡಿದ್ರು. ಇದು ನಮಗೆ ಸಿಕ್ಕ ಜಯ ಅಂತ ಅನ್ನದಾತರು ಖುಷಿ ಪಟ್ರು. ಆದ್ರೆ ಇದನ್ನೇ ಲಾಭ ಮಾಡಿಕೊಂಡ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಪುತ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವ ನಾರಾ ಲೋಕೇಶ್ ನಿನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ. ಏರೋಸ್ಪೇಸ್ ಉದ್ಯಮಿಗಳಿಗೆ ಬಹಿರಂಗ ಆಹ್ವಾನ ನೀಡಿದ್ದಾರೆ. ಈ ವಿಚಾರ ತಿಳಿದು ಬೇಜಾರಾಗಿದೆ. ನಿಮಗಾಗಿ ನನ್ನ ಹತ್ರ ಒಂದು ಉತ್ತಮ ಉಪಾಯ ಇದೆ. ಆಂಧ್ರ ಪ್ರದೇಶದಲ್ಲಿ ನೀವು ಯಾಕೆ ಜಾಗ ನೋಡಬಾರ್ದು? ಪ್ರೋತ್ಸಾಹ ಧನ ಮತ್ತು 8,000 ಎಕರೆಗಳಿಗೂ ಹೆಚ್ಚು ಭೂಮಿ ನಿಮಗಾಗಿ ಸಿದ್ಧ ಇದೆ. ಶೀಘ್ರದಲ್ಲೇ ನಿಮ್ಮನ್ನ ಭೇಟಿಯಾಗಿ ಚರ್ಚಿಸೋದಕ್ಕೆ ಬಯಸ್ತೀನಿ ಅಂತ ಏರೋಸ್ಪೇಸ್ ಉದ್ಯಮಿಗಳಿಗೆ ಕರೆ ಕೊಟ್ಟು ಅವರು ಟ್ವೀಟ್ ಮಾಡಿದ್ದಾರೆ. ಈ ಹಿಂದೆಯೂ ಕೂಡ ಚಂದ್ರಬಾಬು ನಾಯ್ಡು ಹಿಂಗಿದ್ದೊಂದು ಪ್ರಯತ್ನ ಮಾಡಿದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬಹುದು. ಏರೋಸ್ಪೇಸ್ ಅನ್ನ ಅವರ ರಾಜ್ಯಕ್ಕೆ ಕೊಂಡೊಯ್ಯೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಯಾವಾಗ ಅದು ಜಾಸ್ತಿ ಸುದ್ದಿ ಆಯ್ತೋ ಆ ಸುದ್ದಿಯನ್ನ ಅಲ್ಲಿಗೆ ತಳ್ಳ ಹಾಕಿದ್ರು. ಈಗ ಮತ್ತೊಂದು ಪ್ರಯತ್ನನ ಟ್ವೀಟ್ ಮೂಲಕ ಅವರ ಮಗ ಸಚಿವ ಖಚಿತಪಡಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.